ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ವಿಶ್ವದೆಲ್ಲೆಡೆಯ ಹಿಂದೂಗಳನ್ನು ಒಟ್ಟುಗೂಡಿಸಿದೆ. ಅದರಂತೆ ದಕ್ಷಿಣಕ್ಕೆ ಬರುವರಯ್ಯ ಜನ ನೆರೆಯುವರಯ್ಯ ಎಂಬಂತೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಪ್ರತಿ ವರ್ಷ ಮಹಾಕುಂಭ ನಡೆಯುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅನ್ನೋದೇ ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ. ಹಾಗಾದ್ರೆ ಯಾವುದು ಆ ದಕ್ಷಿಣ ಭಾರತದ ಮಹಾಕುಂಭ, ಎಲ್ಲಿ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ ಎಲ್ಲವನ್ನು ಕೂಡ ಹೇಳ್ತೀವಿ. ಇದೇ ಇವತ್ತಿನ ವಿಶೇಷ. ದಕ್ಷಿಣದ ಮಹಾಕುಂಭ ಹೇಗಿದೆ ಗೊತ್ತಾ? ನಾನು ವೀರೇಶ್ ಶಿವಾನಂದ್ ಅಂಬಿ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ಪ್ರಮುಖವಾಗಿ 3 ದಿನಗಳ ಕಾಲ ನಡೆಯುವಂತಹ ಈ ಅಜ್ಜನ ಜಾತ್ರೆ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇನ್ನು ಈ ಬಾರಿಯೂ ಕೂಡ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಧಾರವಾಡದ ಸುಪ್ರಸಿದ್ಧ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಪದ್ಮಶ್ರೀ ಪುರಸ್ಕೃತ ಎಂ ವೆಂಕಟೇಶ್ ಕುಮಾರ್ ಅವರು ಚಾಲನೆ ನೀಡಿದರು. ಕೈಲಾಸ ಮಂಟಪದಲ್ಲಿ ಜಾತ್ರಾ ಮಹೋತ್ಸವ ಉದ್ಘಾಟನೆ ಸಮಾರಂಭ ನಡೆದಿದ್ದು, ಕಾರ್ಯಕ್ರಮಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು, ವಿಜಯಪುರದ ಷಣ್ಮುಖಾರೂಢ ಮಠದ ಅಭಿನವ ಶ್ರೀಗಳು ಸೇರಿ ನಾಡಿನಾದ್ಯಂತ ವಿವಿಧ ಮಠಾಧೀಶರು, ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೊಪ್ಪಳದ ಆರಾಧ್ಯ ದೈವ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂತಹ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಆದ್ದರಿಂದ 200ಕ್ಕೂ ಹೆಚ್ಚು ಅಡಿಗೆ ಮಾಡುವವರನ್ನ ನೇಮಿಸಲಾಗಿದೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನಾ ಬಗೆಯ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, 200ರಿಂದ 300 ಕ್ವಿಂಟಾಲ್ ಮಾದಲಿ, 50 ಕ್ವಿಂಟಾಲ್ ಶೇಂಗಾ ಹೋಳಿಗೆ, ಉಪ್ಪಿನಕಾಯಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿಯನ್ನು ಕೂಡ ಭಕ್ತರು ಸಮರ್ಪಿಸಿದ್ದಾರೆ. ಇನ್ನು ಈ ವರ್ಷ ಎಲ್ಲಾ ಭಕ್ತರಿಗೂ ಕೂಡ 450 ಕ್ವಿಂಟಾಲ್ ಜಿಲೇಬಿಯನ್ನ ಹಾಗೂ ರಥೋತ್ಸವದ ಮಾರನೇ ದಿನ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ 5 ಲಕ್ಷಕ್ಕಿಂತ ಅಧಿಕ ಮಿರ್ಚಿ ಬಜಿಯನ್ನ ಮಾಡಲಾಯಿತು. ಅಲ್ಲದೆ ಭಕ್ತರಿಗಾಗಿ ಸುಸಜ್ಜಿತವಾದಂತಹ ವಸತಿ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಯಿತು. ಹಾಗಾದ್ರೆ ಕೊಪ್ಪಳದ ಈ ಗವಿಸಿದ್ದೇಶ್ವರನ ಜಾತ್ರೆಗೆ ದಕ್ಷಿಣದ ಮಹಾ ಕುಂಭಮೇಳ ಅಂತ ಯಾಕೆ ಕರೀತಾರೆ? ಹೀಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಮಠದ ಇತಿಹಾಸವನ್ನ ನಾವು ತಿಳಿದುಕೊಳ್ಳಲೇಬೇಕಾಗುತ್ತೆ. ಶ್ರೀ ಗವಿಸಿದ್ದೇಶ್ವರ ಮಠ ಅಥವಾ ಗವಿಮಠವು ಕೊಪ್ಪಳದ ಪೂರ್ವ ಬೆಟ್ಟದ ಮೇಲಿರುವಂತಹ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸವನ್ನ ಹೊಂದಿ ಇಂದಿಗೂ ಕೂಡ ಜನಮಾನಸದಲ್ಲಿ ಭಕ್ತಿ, ಭಾವ, ಅಭಿಮಾನಗಳನ್ನು ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಯುತ್ತಿರುವಂತಹ ಮಹಾ ಸಂಸ್ಥಾನ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಹೇಗೆ ಅನ್ನ, ಅರಿವು, ಆಶ್ರಯ ಎಂಬ ತ್ರಿವಿಧ ದಾಸೋಹ ಪರಿಕಲ್ಪನೆಯಂತೆ ಕೊಪ್ಪಳದ ಗವಿಮಠದಲ್ಲಿಯೂ ಕೂಡ ಅದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರಲಾಗಿದೆ. ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಈ ಜಾತ್ರಾ ಮಹೋತ್ಸವವು ದಾಸೋಹ, ಜಾಗೃತಿ ಮತ್ತು ಸರ್ವಧರ್ಮ ಸಮನ್ವಯದ ಸಮಾಗಮವಾಗಿದೆ. ಧಾರ್ಮಿಕ ಆಚರಣೆಗಳೊಂದಿಗೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಭಕ್ತರಲ್ಲಿ, ಅಭಿಮಾನಿಗಳಲ್ಲಿ ಹಾಗೂ ಜನರಲ್ಲಿ ವಿಶಿಷ್ಟವಾದಂತಹ ಜಾಗೃತಿಯನ್ನ ಮೂಡಿಸುತ್ತಾ ಜಾತ್ರೆಗೊಂದು ಹೊಸ ರೂಪ, ಹೊಸ ಮೆರುಗು ನೀಡುವ ಮೂಲಕ ಶ್ರೀಮಠವು ದೇಶ ವಿದೇಶಗಳ ಗಮನವನ್ನ ಸೆಳೀತಾ ಇದೆ. ಪ್ರತಿ ವರ್ಷ ಪುಷ್ಯ ಬಹುಳ ಬೀದಿಗೆ ಎಂದು ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಆಚರಿಸಲ್ಪಡುತ್ತೆ. ಸುಮಾರು 4ರಿಂದ 8 ಲಕ್ಷ ಭಕ್ತ ಸಮೂಹವು ಕೂಡ ಈ ಉತ್ಸವಕ್ಕೆ ಸಾಕ್ಷಿಯಾಗಲು ರಾಜ್ಯ, ನೆರೆ ರಾಜ್ಯಗಳಿಂದ ಆಗಮಿಸುತ್ತಾರೆ. ಪ್ರತಿ ವರ್ಷವೂ ಬಸವಪಟ ಆರೋಹಣ ಮಾಡುವ ಮೂಲಕ ಜಾತ್ರೆಗೆ ವಿಶೇಷವಾದಂತಹ ಚಾಲನೆಯನ್ನ ನೀಡಲಾಗುತ್ತೆ. ಇನ್ನು ಸಂಪ್ರದಾಯದಂತೆ ಬನದ ಹುಣ್ಣಿಮೆಯ ದಿನ ಪಲ್ಲಕ್ಕಿ ಮಹೋತ್ಸವ ನೆರವೇರಿಸಲಾಗುತ್ತೆ. ಅದೇ ದಿನ ರಥದ ಮೇಲಿನ ಕಳಸವನ್ನ ಹಲಗೇರಿ ಗ್ರಾಮದ ಭಕ್ತ ಲಿಂಗೈಕ್ಯರಾದಂತಹ ಶ್ರೀ ವೀರನಗೌಡ ಲಿಂಗನಗೌಡ ಪಾಟೀಲರ ಮನೆಯಿಂದ ಬರಮಾಡಿಕೊಳ್ಳಲಾಗುತ್ತೆ. ವೀಕ್ಷಕರೇ, ಇಲ್ಲೊಂದು ಸಣ್ಣ ಕಥೆ ಇದೆ. ಏನಪ್ಪಾ ಅಂದ್ರೆ, 11ನೇ ಪೀಠಾಧಿಪತಿಗಳಾದಂತಹ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗವಿಮಠಕ್ಕೆ ಬರುವ ಮುನ್ನ ಮಂಗಳಾಪುರದ ಸಮೀಪದಂತಹ ಒಂದು ಊರ ಗೌಡರ ಮನೆಯಲ್ಲಿ ಲಿಂಗಾನುಷ್ಠಾನದಲ್ಲಿ ನಿರತರಾಗಿರ್ತಾರೆ. ಗವಿಮಠಕ್ಕೆ ಹೊರಟು ನಿಂತಾಗ ತಮ್ಮ ಜಡಿಯನ್ನ ಕತ್ತರಿಸಿ ಆ ಮನೆಯ ಗೌಡತಿಗೆ ನೀಡ್ತಾರೆ. ಸಂತಾನವಿಲ್ಲದ ಆ ಗೌಡ ದಂಪತಿಗಳು ಆ ಜಡಿಯನ್ನ ಪೂಜಿಸಿದ ಫಲವಾಗಿಯೇ ಒಂದು ಗಂಡು ಮಗು ಸಂತಾನವನ್ನು ಪಡಿತಾರೆ.
ಆ ಮಗುವಿಗೆ ಜಡೆಗೌಡನೆಂದು ಕೂಡ ಹೆಸರಿಡ್ತಾರೆ. ಹೀಗೆ ಆ ಕುಟುಂಬವು ಜಡೆಗೌಡರ ಮನೆತನವೆಂದು ಪ್ರಖ್ಯಾತಿಯನ್ನ ಪಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಮಠದಲ್ಲಿ ಪೂಜೆಗೊಂಡಂತಹ ಶ್ರೀ ಗವಿಸಿದ್ದೇಶ್ವರರ ಮೂರ್ತಿಯನ್ನ ತಂದು ಜಡೆಗೌಡರ ಮನೆಯಲ್ಲಿ ಸಂಪ್ರದಾಯದಂತೆ ಪೂಜಿಸಲ್ಪಟ್ಟ ನಂತರ ಸಕಲ ವಾದ್ಯಗಳೊಂದಿಗೆ ಕೊಪ್ಪಳದ ಪ್ರಮುಖ ನಗರದ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ನಡೆದು ಗವಿಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತೆ. ಇನ್ನು ಸಂಪ್ರದಾಯದ ಪ್ರಕಾರ ಮಹಾರಥೋತ್ಸವವು ನಿರಾತಂಕವಾಗಿ ನಿರ್ವಿಘ್ನತೆಯಿಂದ ಸಾಂಗವಾಗಿ ನಡೆಯಲೆಂದು ರಥೋತ್ಸವದ ಒಂದು ದಿನದ ಮುಂಚಿತವಾಗಿ ಒಂದು ಲಘು ರಥೋತ್ಸವವನ್ನು ಮಾಡಲಾಗುತ್ತೆ. ಈ ಲಘು ರಥೋತ್ಸವಕ್ಕೆ ಉಚ್ಛಾಯ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಹೀಗೆ ಅಂದಿನಿಂದ ಇಲ್ಲಿಯವರೆಗೆ ಜಾತ್ರೆಯು ತನ್ನದೇ ಆದಂತಹ ಒಂದು ಸೊಬಗು ಪ್ರಖ್ಯಾತಿಯನ್ನು ಪಡೆದುಕೊಂಡು ಬಂದಿದೆ. ಇನ್ನು ಅಜ್ಜನ ಈ ಜಾತ್ರೆಯು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರದೆ ಜನಪರವಾದಂತಹ ಕಾಳಜಿಯಿಂದ ಸಾಮಾಜಿಕ ಜನಜಾಗೃತಿಯನ್ನ ಮೂಡಿಸಲಾಗುತ್ತದೆ. ಉದಾಹರಣೆಗೆ ಜಾತ್ರೆಯ ರಥಬೀದಿಯಲ್ಲಿ ಈ ವರ್ಷ ಸಾಮಾಜಿಕ ಸಂದೇಶವನ್ನ ಸಾರುವಂತಹ ಬಗೆ ಬಗೆಯ ರಂಗೋಲಿಯನ್ನು ಕೂಡ ಬಿಡಿಸಲಾಗಿತ್ತು. ಅವುಗಳಲ್ಲಿ ಗಮನ ಸೆಳೆದಿದ್ದು ಮಾತ್ರ ರೈತರ ಪ್ರಾಮುಖ್ಯತೆಯನ್ನ ತಿಳಿಸುವುದು ಮತ್ತು ಚಂದ್ರಯಾನ 3 ಯಶಸ್ವಿ ಉಡಾವಣೆಗಳು ಎಲ್ಲರ ಗಮನವನ್ನ ಸೆಳೆದವು. ಜೊತೆಗೆ ಈ ವರ್ಷದ ಜಾತ್ರೆಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಮಾಡಲಾಗಿದ್ದು ಬಗೆ ಬಗೆಯ ಹೂಗಳು, ಹಣ್ಣುಗಳು ನೋಡುಗರ ಕಣ್ಮನವನ್ನ ಸೆಳೆದವು. ಇನ್ನು ಕೆಲವರಂತೂ ಹೂವಿನಲ್ಲಿ ಶೃಂಗರಿಸಿದಂತಹ ಹಲವು ಮಾದರಿಗಳನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿದರು. ಮತ್ತೊಂದು ಕಡೆಗೆ ಸಾರ್ವಜನಿಕರನ್ನ ಮತ್ತಷ್ಟು ಗಮನ ಸೆಳೆದಿದ್ದು ಏನಪ್ಪಾ ಅಂದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ಚಿತ್ರಿಸಲಾದಂತಹ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕವಿಗಳು, ಸಾಹಿತಿಗಳು ಮುಂತಾದವರ ಭಾವಚಿತ್ರಗಳು ಸಾರ್ವಜನಿಕರ ಗಮನವನ್ನ ಸೆಳೆದವು. ಇನ್ನು ಜಾತ್ರೆಗೊಂದು ಹೊಸ ರೂಪ, ಹೊಸ ಮೆರಗು ಎಂಬಂತೆ ಗವಿಸಿದ್ದೇಶ್ವರ ಜಾತ್ರೆಯು 2016ರಿಂದ ಒಂದೊಂದು ಪ್ರಮುಖವಾದಂತಹ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಬಂದಿದೆ. ಅವುಗಳಲ್ಲಿ 2016ರಲ್ಲಿ ಬಾಲ್ಯ ವಿವಾಹ ನಿಷೇಧ, 2017ರಲ್ಲಿ ಜಲದೀಕ್ಷೆ, ಸಶಕ್ತ ಮನ, ಸಂತೃಪ್ತ ಜೀವನ, 2018ರಲ್ಲಿ ಕೃಪಾದೃಷ್ಟಿ, ನೇತ್ರದಾನ ಜಾಗೃತಿ, 2019ರಲ್ಲಿ ಲಕ್ಷ ಮರಗಳನ್ನು ನೆಡುವುದು, 2020ರಲ್ಲಿ ಸರಳ ಜಾತ್ರೆ, ಸಮಾಜಮುಖಿ ಜಾತ್ರೆ, 2021ರಲ್ಲಿ ಅಡವಿಹಳ್ಳಿ ಗ್ರಾಮವನ್ನು ದತ್ತು ತೆಗೆದುಕೊಳ್ಳುವುದು, 2022ರಲ್ಲಿ ಕ್ಯಾನ್ಸರ್ ರೋಗ ತಪಾಸಣೆ, ಗಿಣಗೇರಿ ಕೆರೆ ಹೂಳೆತ್ತುವುದು, ಇನ್ನು 2023ರಲ್ಲಿ ಅಂಗಾಂಗ ದಾನ ಜಾಗೃತಿ, 2024ರಲ್ಲಿ ದೇಹದ ವಿವಿಧ ಅಂಗಾಂಗ ದಾನ ಮಾಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಇನ್ನು ಈ ವರ್ಷ ವಿಕಲಚೇತನ ನಡೆ ಸಕಲ ಚೇತನ ಕಡೆ ಅಂದರೆ ವಿಕಲಚೇತನರಿಗೆ ಕೃತಕವಾದಂತಹ ಅಂಗಾಂಗ ಜೋಡಣೆ ಮಾಡುವ ಬಗ್ಗೆ ಎಲ್ಲರಲ್ಲಿ ಕೂಡ ಜಾಗೃತಿ ಮತ್ತು ಉಚಿತ ಜೋಡಣೆಯನ್ನ ಮಾಡುವುದು, ಹೀಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಬರಲಾಗಿದ್ದು ಜಾತಿ, ವರ್ಣ, ವರ್ಗರಹಿತ ವಸುಧೈವ ಕುಟುಂಬ ಎಂಬ ಪರಿಕಲ್ಪನೆಯಲ್ಲಿ ಎಲ್ಲ ಧರ್ಮದವರು ಕೂಡ ಭಾವೈಕ್ಯದ ದೃಷ್ಟಿಯಿಂದ ಆ ಭಾವನೆಯಿಂದ ಅಜ್ಜ ಗವಿಸಿದ್ದೇಶ್ವರ ರಥವನ್ನ ಸರ್ವ ಜನಾಂಗದವರಿಂದ ಎಳೆಯಲಾಗುತ್ತೆ. ಇನ್ನು ಈ ಸಮಯದಲ್ಲಿ ಲಕ್ಷೋಪಾದಿಯಲ್ಲಿ ಜನಸಾಗರವೇ ಈ ಜಾತ್ರೆಯೇ ಬರುತ್ತೆ. ಇನ್ನು ಈ ಜಾತ್ರೆಯು ದಕ್ಷಿಣದ ಮಹಾ ಕುಂಭಮೇಳವೆಂದೇ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.